ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದರೆ ಏನು. ಇಟ್ ಈಸ್ ಅ ಪ್ರಾಸೆಸ್ ಯೂಸ್ ಟು ಐಡೆಂಟಿಫೈ ಡಿಫೆಕ್ಟ್ಸ್ ಇನ್ ಸಾಫ್ಟ್ವೇರ್ ಬೈ ಚೆಕಿಂಗ್ ದ ಕರೆಕ್ಟ್ನೆಸ್, ಕಂಪ್ಲೀಟ್ನೆಸ್ ಆ್ಯಂಡ್ ಕ್ವಾಲಿಟಿ ಆಫ್ ಡೆವಲಪ್ಡ್ ಸಾಫ್ಟ್ವೇರ್ ಅಕಾರ್ಡಿಂಗ್ ಟು ದ ಕಸ್ಟಮರ್ ರಿಕ್ವೈರ್ಮೆಂಟ್. ಡೆವಲಪ್ ಮಾಡಿರುವ ಸಾಫ್ಟ್ವೇರ್ ಕರೆಕ್ಟ್ ಆಗಿದೆಯಾ ಅಂದರೆ ರಿಕ್ವೈರ್ಮೆಂಟ್ನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಹಾಗೆಯೇ ಸಾಫ್ಟ್ವೇರ್ನ ಡೆವಲಪ್ ಮಾಡಲಾಗಿದೆಯಾ, ಕಂಪ್ಲೀಟ್ ಆಗಿದೆಯಾ ಅಂದರೆ ರಿಕ್ವೈರ್ಮೆಂಟ್ನಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಡೆವಲಪ್ ಮಾಡಿದ್ದಾರಾ, ಹಾಗೆ ಕ್ವಾಲಿಟಿ ಚೆನ್ನಾಗಿದೆಯಾ ಅಂದರೆ ಡೆವಲಪ್ ಮಾಡಿರುವಂತಹ ಫೀಚರ್ಸ್ಗಳು ವರ್ಕ್ ಆದರೆ ಸಾಕಾಗಲ್ಲ, ವರ್ಕ್ನ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕಲ್ವಾ. ಇವೆಲ್ಲವನ್ನು ಚೆಕ್ ಮಾಡುವಂತಹ ಪ್ರಾಸೆಸ್ಗೆ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಕರಿತೀವಿ. ಇದು ಒಂದು ರೀತಿಯ ಡೆಫಿನೇಷನ್ ಆದರೆ ಸಾಫ್ಟ್ವೇರ್ ಟೆಸ್ಟಿಂಗನ್ನು ಇನ್ನೊಂದು ರೀತಿಯಲ್ಲಿ ವಿವರಿಸ್ಬೋದು. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ವೆರಿಫಿಕೇಷನ್ ಆ್ಯಂಡ್ ವ್ಯಾಲಿಡೇಷನ್. ಇದು ವೆರಿಫಿಕೇಷನ್ ಹಾಗೆ ವ್ಯಾಲಿಡೇಷನ್ನ ಒಂದು ಕಾಂಬಿನೇಷನ್ ಆಗಿರುತ್ತೆ. ವೆರಿಫಿಕೇಷನ್ ಅಂದರೆ ಏನು? ಇಟ್ ಈಸ್ ದ ಪ್ರಾಸೆಸ್ ಆಫ್ ಚೆಕಿಂಗ್ ವೆದರ್ ದ ಸಾಫ್ಟ್ವೇರ್ ಈಸ್ ಬೀಂಗ್ ಡೆವಲಪ್ಡ್ correctly according to the specified requirements. It ensures that the software conforms to design specification standards and procedures. Here we mainly check, are we building the product right? ಕಸ್ಟಮರ್ ಅಥವಾ ಬಿಸ್ನೆಸ್ ರಿಕ್ವೈರ್ಮೆಂಟ್ ರಿಸೀವ್ ಮಾಡಿದ ಕೂಡಲೇ ಕೋಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಾಸೆಸ್ಗಳನ್ನು ಫಾಲೋ ಮಾಡ್ತಾರೆ. ಅಂದರೆ ಕಸ್ಟಮರ್ ಕೊಟ್ಟಿರುವಂತಹ ರಿಕ್ವೈರ್ಮೆಂಟ್ ಸರಿಯಾಗಿ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ, ಅಂದರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮಾಡ್ತಾರೆ. ಆಮೇಲೆ ಆ ರಿಕ್ವೈರ್ಮೆಂಟ್ನ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಾಗೆ ಹೈ ಲೆವೆಲ್ ಡಿಸೈನ್, ಲೋ ಲೆವೆಲ್ ಡಿಸೈನ್ ಡೆವಲಪ್ ಮಾಡ್ತಾರೆ. ಇವೆಲ್ಲವೂ ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ಇರುತ್ತೆ. ಕಸ್ಟಮರ್ ಅಥವಾ ಬಿಸ್ನೆಸ್ ರಿಕ್ವೈರ್ಮೆಂಟ್, ಸಾಫ್ಟ್ವೇರ್ ರಿಕ್ವೈರ್ಮೆಂಟ್, ಹೈ ಲೆವೆಲ್ ಡಿಸೈನ್, ಲೋ ಲೆವೆಲ್ ಡಿಸೈನ್, ಈ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿ ಇದೆಯೋ ಇಲ್ವೋ, ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ರಿವ್ಯೂ ಮಾಡೋದು ಅಥವಾ ಇನ್ಸ್ಪೆಕ್ಟ್ ಮಾಡೋದನ್ನು ವೆರಿಫಿಕೇಷನ್ ಅಂತ ಕರಿತೀವಿ. ಇಲ್ಲಿ ಮೇಯ್ನ್ ಆಗಿ ಪ್ರಾಡಕ್ಟ್ನ ಸರಿಯಾಗಿ ಬಿಲ್ಡ್ ಮಾಡ್ತಿದ್ದೀವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ವೆರಿಫಿಕೇಷನ್ ಈಸ್ ಅ ಸ್ಟ್ಯಾಟಿಕ್ ಟೆಸ್ಟಿಂಗ್. ಸ್ಟ್ಯಾಟಿಕ್ ಟೆಸ್ಟಿಂಗ್ ಅಂದರೆ ಓನ್ಲಿ ಡಾಕ್ಯುಮೆಂಟ್ನ ರಿವ್ಯೂ ಮಾಡೋದು ಅಥವಾ ಇನ್ಸ್ಪೆಕ್ಟ್ ಮಾಡೋದು. ಇಲ್ಲಿ ಯಾವುದೇ ರೀತಿಯಂತಹ ಸಾಫ್ಟ್ವೇರ್ ಎಕ್ಸಿಕ್ಯೂಷನ್ ಇರೋದಿಲ್ಲ. ವ್ಯಾಲಿಡೇಷನ್ ಅಂದರೆ ಏನು? ಇಟ್ ಈಸ್ ದ ಪ್ರಾಸೆಸ್ ಆಫ್ ಇವ್ಯಾಲ್ಯುಯೇಟಿಂಗ್ ದ ಫೈನಲ್ ಪ್ರಾಡಕ್ಟ್ to check whether it meets the actual user needs and expectations. It ensures that the software behaves as expected in real world scenarios. Here we check, are we building the right product? ವ್ಯಾಲಿಡೇಷನ್ ಅಂದರೆ ಆಲ್ರೆಡಿ ಪ್ರಾಡಕ್ಟ್ ಅಥವಾ ಸಾಫ್ಟ್ವೇರ್ ಡೆವಲಪ್ ಆಗಿರುತ್ತೆ. ಡೆವಲಪ್ ಆಗಿರುವ ಸಾಫ್ಟ್ವೇರ್ನಲ್ಲಿ ಎಲ್ಲ ಫೀಚರ್ಸ್ಗಳು ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲೇ ವರ್ಕ್ ಆಗ್ತಿದೆಯಾ, ಫಂಕ್ಷನಾಲಿಟಿಗಳು ಹಾಗೆ ಕ್ವಾಲಿಟಿ ಚೆನ್ನಾಗಿದೆಯಾ, ಅಂದರೆ ಇಲ್ಲಿ ನಾವು ಬಿಲ್ಡ್ ಮಾಡಿರುವ ಪ್ರಾಡಕ್ಟ್ ಸರಿಯಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ವ್ಯಾಲಿಡೇಷನ್ ಈಸ್ ಅ ಡೈನಾಮಿಕ್ ಟೆಸ್ಟಿಂಗ್. ವ್ಯಾಲಿಡೇಷನ್ ಅನ್ನೋದು ಡೈನಾಮಿಕ್ ಟೆಸ್ಟಿಂಗ್ ಆಗುತ್ತೆ. ಡೈನಾಮಿಕ್ ಟೆಸ್ಟಿಂಗ್ ಅಂದರೆ ಇಲ್ಲಿ ನಾವು ಸಾಫ್ಟ್ವೇರ್ನ ಎಕ್ಸಿಕ್ಯೂಟ್ ಮಾಡಿ ಕೆಲವೊಂದು ಇನ್ಪುಟ್ಸ್ನ ಕೊಟ್ಟು ಔಟ್ಪುಟ್ನ ಚೆಕ್ ಮಾಡ್ತೀವಿ, ಪ್ರಾಡಕ್ಟ್ ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ. ಬೇಸ್ಡ್ ಆನ್ ಹೂ ಈಸ್ ಡೂಯಿಂಗ್ ಟೆಸ್ಟಿಂಗ್, ಯಾರು ಟೆಸ್ಟಿಂಗ್ನ ಮಾಡ್ತಿದ್ದಾರೆ ಅನ್ನೋ ಬೇಸ್ ಮೇಲೆ ಸಾಫ್ಟ್ವೇರ್ ಟೆಸ್ಟಿಂಗನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡಲಾಗಿದೆ. ಮ್ಯಾನ್ಯುವಲ್ ಟೆಸ್ಟಿಂಗ್ ಹಾಗೆ ಆಟೋಮೇಷನ್ ಟೆಸ್ಟಿಂಗ್. ಹಾಗೆ ಬೇಸ್ಡ್ ಆನ್ ವಾಟ್ ಕೈಂಡ್ ಆಫ್ ಟೆಸ್ಟಿಂಗ್ ವಿ ಆರ್ ಡೂಯಿಂಗ್, ಯಾವ ರೀತಿಯ ಟೆಸ್ಟಿಂಗನ್ನು ಮಾಡ್ತಿದ್ದೀವಿ ಅನ್ನೋ ಬೇಸ್ ಮೇಲೆ ಮತ್ತೆ 2 ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಅದು ಫಂಕ್ಷನಲ್ ಟೆಸ್ಟಿಂಗ್ ಹಾಗೆ ನಾನ್ ಫಂಕ್ಷನಲ್ ಟೆಸ್ಟಿಂಗ್. ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ ಏನು? ಟೆಸ್ಟಿಂಗ್ ದ ಫಂಕ್ಷನಾಲಿಟಿ ಆಫ್ ಆನ್ ಅಪ್ಲಿಕೇಶನ್ ಮ್ಯಾನ್ಯುವಲಿ ವಿದೌಟ್ ಯೂಸಿಂಗ್ ಎನಿ ಟೂಲ್ಸ್ ಆ್ಯಂಡ್ ಸ್ಕ್ರಿಪ್ಟ್ಸ್ ಟು ಫೈಂಡ್ ಡಿಫೆಕ್ಟ್ಸ್. ಹಿಯರ್ ಟೆಸ್ಟರ್ಸ್ ಎಕ್ಸಿಕ್ಯೂಟ್ ಟೆಸ್ಟ್ ಕೇಸಸ್ ಬೈ ಹ್ಯಾಂಡ್. ಯಾವುದೇ ರೀತಿಯ ಟೂಲ್ ಅಥವಾ ಸ್ಕ್ರಿಪ್ಟ್ಗಳನ್ನು ಯೂಸ್ ಮಾಡದೆ ಟೆಸ್ಟ್ ಕೇಸ್ಗಳನ್ನು ಮ್ಯಾನ್ಯುವಲ್ ಆಗಿ ಎಕ್ಸಿಕ್ಯೂಟ್ ಮಾಡೋದನ್ನು ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನೀಗ ಫ್ಲಿಪ್ಕಾರ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಮ್ಯಾನ್ಯುವಲ್ ಆಗಿ ಇದನ್ನು ಹೇಗೆ ಮಾಡ್ತೀವಿ? ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿ www.flipkart.com ಅಂತ ಕೊಡ್ತೀನಿ. ಆಗ ಫ್ಲಿಪ್ಕಾರ್ಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನಂತರ ಅದರಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಅಥವಾ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ರಿಸೀವ್ ಆಗಿರೋ OTPನ ಎಂಟರ್ ಮಾಡಿದಾಗ ಫ್ಲಿಪ್ಕಾರ್ಟ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪ್ರತಿಯೊಂದನ್ನು ಟೆಸ್ಟರು ಎಂಟರ್ ಮಾಡಿ ಕ್ಲಿಕ್ ಮಾಡಿ ಮಾಡೋದನ್ನು ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂತ ಕರಿತೀವಿ. ಆಟೋಮೇಷನ್ ಟೆಸ್ಟಿಂಗ್ ಅಂದರೆ ಏನು? ಟೆಸ್ಟಿಂಗ್ ದ ಫಂಕ್ಷನಾಲಿಟಿ ಆಫ್ ಆನ್ ಅಪ್ಲಿಕೇಶನ್ ಯೂಸಿಂಗ್ ಟೂಲ್ಸ್ ಆ್ಯಂಡ್ ಸ್ಕ್ರಿಪ್ಟ್ಸ್ ಟು ಫೈಂಡ್ ಡಿಫೆಕ್ಟ್ಸ್.
Here we use specialized software tools and scripts to execute test cases. ಯಾವುದಾದ್ರೂ ಟೂಲ್ ಅಥವಾ ಸ್ಕ್ರಿಪ್ಟ್ನ ಯೂಸ್ ಮಾಡಿ ಟೆಸ್ಟ್ ಕೇಸಸ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ಆಟೋಮೇಷನ್ ಟೆಸ್ಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮ್ಯಾನ್ಯುವಲ್ ಟೆಸ್ಟಿಂಗ್ಗೆ ತಗೊಂಡಂತಹ ಎಕ್ಸಾಂಪಲ್ನ ಇಲ್ಲಿ ಹೇಳಬೇಕಂದ್ರೆ, ನಾವೇನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿದ್ವಿ, ವೆಬ್ಸೈಟ್ ನೇಮ್ ಆಗಿರಬಹುದು, ಇಮೇಲ್ ಅಥವಾ ಮೊಬೈಲ್ ನಂಬರ್ ಆಗಿರಬಹುದು, ಇದೆಲ್ಲವನ್ನು ಆಟೋಮೇಷನ್ ಸ್ಕ್ರಿಪ್ಟ್ ಡೆವಲಪರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮೂಲಕ ಸ್ಕ್ರಿಪ್ಟ್ನಲ್ಲಿ ಡೆವಲಪ್ ಮಾಡ್ತಾರೆ. ಆಟೋಮೇಷನ್ ಟೆಸ್ಟರ್ ಟೆಸ್ಟ್ ಮಾಡಬೇಕಾದ್ರೆ ಈ ಸ್ಕ್ರಿಪ್ಟನ್ನು ಯಾವುದಾದ್ರೂ ಟೂಲ್ನ ಮೂಲಕ ರನ್ ಮಾಡಿ ಟೆಸ್ಟ್ ಕೇಸಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. When software is stable and basic features is working fine, then only we can use automation testing. ಯಾವಾಗ ಸಾಫ್ಟ್ವೇರ್ ಸ್ಟೇಬಲ್ ಆಗಿರುತ್ತೆ, ಅದೇ ರೀತಿಯಲ್ಲಿ ಬೇಸಿಕ್ ಫೀಚರ್ಸ್ಗಳೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿರುತ್ತೆ, ಆವಾಗ ಮಾತ್ರ ನಾವು ಆಟೋಮೇಷನ್ ಟೆಸ್ಟಿಂಗನ್ನು ಯೂಸ್ ಮಾಡ್ಬೋದು. ಫಂಕ್ಷನಲ್ ಟೆಸ್ಟಿಂಗ್ ಅಂದರೆ ಏನು? Testing each and every component of the application thoroughly according to the requirement specification by providing appropriate inputs and verifying the outputs. ಫಂಕ್ಷನಲ್ ಟೆಸ್ಟಿಂಗ್ ಅಂದರೆ ಅಪ್ಲಿಕೇಶನ್ನ ಪ್ರತಿಯೊಂದು ಕಾಂಪೊನೆಂಟ್ ಅಥವಾ ಫೀಚರ್ಸ್ಗಳನ್ನು ಟೆಸ್ಟ್ ಮಾಡೋದು, ಅದು ರಿಕ್ವೈರ್ಮೆಂಟ್ನಲ್ಲಿ ಇರೋ ಹಾಗೆ ಡೆವಲಪ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನಾನು ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಸರ್ಚ್ ಆಪ್ಷನ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನೋಡಬೇಕು. ನಾನು ಸರ್ಚ್ ಆಪ್ಷನ್ನಲ್ಲಿ ಮೊಬೈಲ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. ಆಗ ಅಲ್ಲಿ ಎಲ್ಲ ಮೊಬೈಲ್ಗಳು ಲಿಸ್ಟ್ ಆಗಿರಬೇಕು. ಮೊಬೈಲ್ ಬಿಟ್ಟು ಬೇರೆ ಐಟಮ್ಗಳು ಬರ್ತಿದೆ ಅಂದರೆ ಸರ್ಚ್ ಫೀಚರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಹಾಗೆ ಆ್ಯಡ್ ಟು ಕಾರ್ಟ್ ಫೀಚರ್ ಚೆಕ್ ಮಾಡ್ತೀನಿ ಅಂದರೆ ನಾನು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಟು ಕಾರ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಕಾರ್ಟ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಐಟಮ್ ಇರಬೇಕು. ಆ ಐಟಮ್ ಇಲ್ಲ ಅಂದರೆ ಅಥವಾ ಬೇರೆ ಯಾವುದೋ ಐಟಮ್ ಬಂದಿದ್ದರೆ ಆ್ಯಡ್ ಟು ಕಾರ್ಟ್ ಫೀಚರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಇವೆಲ್ಲ ತುಂಬ ಸಿಂಪಲ್ ಎಕ್ಸಾಂಪಲ್ಗಳು. ಫಂಕ್ಷನಲ್ ಟೆಸ್ಟಿಂಗ್ನಲ್ಲಿ ತುಂಬ ರೀತಿಯ ಟೆಸ್ಟಿಂಗ್ ಇದೆ. ಯೂನಿಟ್ ಟೆಸ್ಟಿಂಗ್, ಇಂಟಿಗ್ರೇಷನ್ ಟೆಸ್ಟಿಂಗ್, ರಿಗ್ರೆಷನ್ ಟೆಸ್ಟಿಂಗ್, ಹೀಗೆ ತುಂಬ ಟೆಸ್ಟಿಂಗ್ಗಳಿವೆ. ಇವೆಲ್ಲವನ್ನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನೋಡೋಣ. ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂದರೆ ಏನು? It evaluates aspects of the system that are not related to specific functionalities but focus on how the system performs under different conditions. It ensures the software meets performance, usability, security and other quality attributes. ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂದರೆ ಪ್ರತಿಯೊಂದು ಫೀಚರ್ಸ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ಚೆಕ್ ಮಾಡೋದಲ್ಲ, ಬದಲಾಗಿ ಕಂಪ್ಲೀಟ್ ಸಾಫ್ಟ್ವೇರ್ ಎಷ್ಟು ಯೂಸರ್ ಫ್ರೆಂಡ್ಲಿ ಇದೆ ಅನ್ನೋದನ್ನು, ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಚೆಕ್ ಮಾಡೋದು. ಅಂದರೆ ಪರ್ಫಾರ್ಮೆನ್ಸು, ಸೆಕ್ಯೂರಿಟಿ, ಯೂಸಬಿಲಿಟಿ ಇವೆಲ್ಲವನ್ನು ಟೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಫ್ಲಿಪ್ಕಾರ್ಟ್ನಲ್ಲಿ ಕೆಲವೊಮ್ಮೆ ಬಿಗ್ ಬಿಲಿಯನ್ ಡೇ ಅಂತ ಅನೌನ್ಸ್ ಮಾಡ್ತಾರೆ. ಆಗ ಎಟ್ ಎ ಟೈಮ್ ತುಂಬ ಜನ ಆ್ಯಪ್ನ ಯೂಸ್ ಮಾಡ್ತಿರ್ತಾರೆ. ಅಷ್ಟು ಜನ ಯೂಸ್ ಮಾಡ್ತಿದ್ರು ಆ್ಯಪ್ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿರಬೇಕು. ಯಾವುದೇ ರೀತಿಯ ಸ್ಟಕ್ ಅಥವಾ ಲೋಡಿಂಗ್ ಆಗ್ತಾನೇ ಇರೋದು ಆಗಬಾರ್ದು. ಹಾಗೆ ಫ್ಲಿಪ್ಕಾರ್ಟ್ನಲ್ಲಿ ನಾವು ಐಟಮ್ ಬೈ ಮಾಡಬೇಕು ಅಂದರೆ ಕೆಲವೊಂದು ಪರ್ಸ್ನಲ್ ಡೀಟೇಲ್ಸ್ ಕೊಡ್ತೀವಿ. ಆ ಡೇಟಾಗಳು ಲೀಕ್ ಆಗಬಾರ್ದು, ಅಂದರೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಶ್ಯೂಸ್ ಇರಬಾರ್ದು. ಈ ರೀತಿಯ ವಿಷಯಗಳನ್ನೆಲ್ಲ ಟೆಸ್ಟ್ ಮಾಡೋದು ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂತ ಕರಿತೀವಿ. ಅಗೇನ್ ಇದರಲ್ಲಿ ತುಂಬ ರೀತಿಯ ಟೆಸ್ಟಿಂಗ್ ಇದೆ. ಲೋಡ್ ಟೆಸ್ಟಿಂಗ್, ಸ್ಟ್ರೆಸ್ ಟೆಸ್ಟಿಂಗ್, ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್, ಇವೆಲ್ಲವನ್ನು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಡೀಟೇಲ್ಡ್ ಆಗಿ ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.